ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಗವದ್ಗೀತೆಯ ರಸ ಪ್ರಶ್ನೆಗಳು ಅಥವಾ ಪ್ರಶ್ನೋತ್ತರಗಳನ್ನು ನಾವು ತಿಳಿತಾ ಇದ್ದೀವಿ. ಭಗವದ್ಗೀತೆ ಅನ್ನೋದೇ ಮಹಾಸಾಗರ ಇದ್ದಂತೆ. ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೇ ಬಹಳ ಕಷ್ಟಕರವಾದ ವಿಷಯ ಆಗಿರುತ್ತೆ. ಆದ್ದರಿಂದ ನಾನು ಅತ್ಯಂತ ಒಂದು ಸರಳವಾದ ಕ್ವಶನ್ಸ್ನ ಆದಷ್ಟು ಒಂದು ಚಿಕ್ಕದಾಗಿ ರೆಡಿ ಮಾಡಿ ತಿಳಿಸುವ ಪ್ರಯತ್ನವನ್ನು ಇದರಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ನಾವು ದೊಡ್ಡದಾಗಿ ತಿಳ್ಕೊಬೇಕು ಅಂದರೆ ಎಷ್ಟು ಬೇಕಾದರೂ ಪೇಜ್ಗಟ್ಟಲೆ ನಾವು ತಿಳ್ಕೊಬೋದು, ಬರಿಬೋದು. ಆದರೆ ಒಂದು ಚಿಕ್ಕದಾಗಿ ಒಂದು ಮೊದಲನೇ ಹಂತ ಅಂತ ಹೇಳ್ಬೋದು, ಆ ಹಂತದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ 5 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ. ಈಗ 6ನೇ ಅಧ್ಯಾಯ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಅಂತ ಹೇಳ್ತೀವಿ. ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇ ಕ್ವಶನ್ನು, ಯಾರು ಸನ್ಯಾಸಿ ಮತ್ತು ಯೋಗಿ ಆಗಿರುತ್ತಾರೆ? ಉತ್ತರ, ಕರ್ಮಫಲವನ್ನು ಇಚ್ಛಿಸದೆ ಮಾಡಬೇಕಾದ ಕರ್ತವ್ಯವನ್ನು ಯಾರು ಮಾಡುವರೋ ಅವರು. ಎರಡನೇದು, ಸನ್ಯಾಸಿ ಎಂದರೆ ಯಾರು? ಸನ್ಯಾಸಿ ಎಂದರೆ ಪ್ರಪಂಚದಲ್ಲಿ ಲೌಕಿಕ ಕೆಲಸಗಳನ್ನೆಲ್ಲ ತ್ಯಜಿಸಿ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿರತನಾಗಿರುವವನು. ಮೂರನೇ ಕ್ವಶನ್ನು, ಸುಹೃತ್ ಎಂದರೆ ಏನು? ಸುಹೃತ್ ಎಂದರೆ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡುವವನು. ನಾಲ್ಕನೇದು, ಕಲ್ಮಶರಹಿತನಾದ ಯೋಗಿ ಆಯಾಸವಿಲ್ಲದೆ ಎಂತಹ ಸುಖವನ್ನು ಹೊಂದುತ್ತಾನೆ? ಕಲ್ಮಶರಹಿತನಾದ ಯೋಗಿ ಆಯಾಸವಿಲ್ಲದೆ ಬ್ರಹ್ಮ ಸಂಸ್ಪರ್ಶವೆಂಬ ಉತ್ಕೃಷ್ಟವಾದ ಸುಖವನ್ನು ಹೊಂದುತ್ತಾನೆ. ಐದನೇದು, ಯಾವುದನ್ನು ವಾಯುವಿನ ನಿಗ್ರಹದಂತೆ ಕಷ್ಟ ಎಂದು ಅರ್ಜುನ ಹೇಳುವನು? ಮನಸ್ಸಿನ ನಿಗ್ರಹವನ್ನು. ಆರನೇದು, ಮನಸ್ಸನ್ನು ಯಾವುದರಿಂದ ನಿಗ್ರಹಿಸಬಹುದು? ಸತತ ಅಭ್ಯಾಸ ಮತ್ತು ವೈರಾಗ್ಯದಿಂದ. ಏಳನೇದು, ತನ್ನ ಮನಸ್ಸನ್ನು ಗೆದ್ದು ಶಾಂತಿಯನ್ನು ಸಾಧಿಸಿದವನಿಗೆ ಯಾವುದೆಲ್ಲ ಸಮಾನವಾಗಿರುತ್ತದೆ? ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ ಎಲ್ಲವೂ ಒಂದೇ. ಅಂದರೆ ಎಲ್ಲವೂ ಒಂದೇ ಸಮನಾಗಿ ಇರುತ್ತೆ. ಎಂಟನೇದು, ಯಾರು ಯೋಗಿಯಾಗಲು ಸಾಧ್ಯವಿಲ್ಲ? ಇದಕ್ಕೆ ಒಂದು ಆಗಲೇ ನಾನು ತಿಳಿಸಿದ ಹಾಗೆ ಪೇಜ್ಗಟ್ಟಲೆ ಬರಿಬೋದು. ಅದರಲ್ಲಿ ಜನರಲ್ ಆಗಿ ಮನುಷ್ಯ ಮೊದಲನೇ ಹಂತದಲ್ಲಿ ಮಾಡುವಂಥ ಒಂದು ಸಾಧನೆ ಅಥವಾ ಅದನ್ನು ಮಾತ್ರ ಇಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಉತ್ತರ, ಅತಿ ಹೆಚ್ಚಾಗಿ ತಿನ್ನುವವನು ಅಥವಾ ಅತಿ ಕಡಿಮೆ ತಿನ್ನುವವನಿಗೆ, ಅತಿಯಾಗಿ ನಿದ್ದೆ ಮಾಡುವವನಿಗೆ ಅಥವಾ ಅತಿ ಕಡಿಮೆ ನಿದ್ದೆ ಮಾಡುವವನು ಯೋಗಿಯಾಗಲು ಸಾಧ್ಯವಿಲ್ಲ. ಒಂಬತ್ತನೇದು, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಿಜವಾಗಿಯೂ ಮುಂದುವರಿಯಬೇಕೆಂದರೆ ಏನೇನು ಮಾಡಬೇಕು ಎಂಬ ವಿಷಯಗಳನ್ನು ಯಾವ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತಿಳಿಸಿದ್ದಾನೆ? 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿ. 10ನೇದು, ಗೃಹಸ್ಥರೆಂದರೆ ಯಾರು? ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಯಾರು ಅಗ್ನಿಯನ್ನು ರಕ್ಷಿಸುತ್ತಿದ್ದರೋ ಅವರನ್ನು ಗೃಹಸ್ಥರೆಂದು ಕರೆಯುತ್ತಾ ಇದ್ದರು. ಯೋಗಿ ಎಂದರೆ ಯಾರು? ಯೋಗಿ ಎಂದರೆ ಹಲವಾರು ಕೆಲಸಗಳಲ್ಲಿ ನಿರತನಾಗಿರುವವನು. ಆ ಕೆಲಸಗಳು ಮನೆ, ಸಮಾಜ, ದೇಶ ಯಾವುದಕ್ಕಾದರೂ ಸಂಬಂಧ ಪಟ್ಟಿರಬಹುದು. ಈ ಕರ್ಮಗಳ ಹಿಂದೆ ಫಲಾಪೇಕ್ಷೆ ಇರಬಾರದು. ಅಧಿಕಾರ, ಐಶ್ವರ್ಯ ಯಾವುದನ್ನು ಅವನು ನಿರೀಕ್ಷಿಸಬಾರದು. 12ನೇದು, ಆರೂಢ ಎಂದರೇನು? ಬಲವಾಗಿ ನೆಲೆಸಿರುವುದು ಎಂದು ಅರ್ಥ. 13ನೇದು, ಯೋಗಿಯುಕ್ತ ಎಂದು ಯಾರನ್ನು ಕರೆಯುತ್ತಾರೆ? ಜ್ಞಾನ ಮತ್ತು ವಿಜ್ಞಾನ ಇವುಗಳಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವನು, ಕೂಟಸ್ಥನು, ಜಿತೇಂದ್ರಿಯನು,
ಮಣ್ಣು, ಚಿನ್ನ, ಕಲ್ಲು ಎಲ್ಲವನ್ನೂ ಸಮನಾಗಿ ನೋಡುವವನನ್ನು ಯೋಗಿಯುಕ್ತ ಎಂದು ಕರೆಯುವರು. 14ನೇದು 6ನೇ ಅಧ್ಯಾಯದ ಎಷ್ಟನೇ ಶ್ಲೋಕದಲ್ಲಿ ದೊಡ್ಡದೊಂದು ಸಂದೇಶವನ್ನು ಮಾನವ ಕುಲಕ್ಕೆ ನೀಡಿದ್ದಾನೆ ಶ್ರೀಕೃಷ್ಣ. 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಆ ಶ್ಲೋಕ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಇಲ್ಲಿ ಅನುಷ್ಠುಪ್ ಛಂದಸ್ಗೆ ಬಿಡಿಸಿದ್ರೆ ಆತ್ಮೈವ ಹ್ಯಾತ್ಮನೋ ಬಂಧುಃ ಅಂತಾಗುತ್ತೆ. ಬಿಡಿಸಲಿಲ್ಲ ಅಂದರೆ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಈ ರೀತಿ 2 ವಿಧದಲ್ಲೂ ಹೇಳ್ಬೋದು. ಇದರ ಅರ್ಥ ಮನುಷ್ಯ ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಎಂದಿಗೂ ಕುಗ್ಗಿಸಿಕೊಳ್ಳಬಾರದು. ಯಾಕೆ ಹೀಗೆ ಹೇಳಿದಾನೆ ಅಂದರೆ ತಾನೇ ತನ್ನ ಬಂಧು, ತಾನೇ ತನ್ನ ಶತ್ರು ಅಂತ ಒಂದು ದೊಡ್ಡದೊಂದು ಸಂದೇಶವನ್ನು ನೀಡಿದ್ದಾನೆ. 15ನೇದು ಭಗವಂತನನ್ನು ಅರಿಯಲು ಯಾವ ರೀತಿಯ ಬುದ್ಧಿಗೆ ಸಾಧ್ಯ? ಶುದ್ಧವಾದ ಸಾತ್ವಿಕ ಬುದ್ಧಿಗೆ. 16 ಯಾರಿಗೆ ಈ ಪ್ರಪಂಚ ಸಪ್ಪೆ ಎನಿಸುವುದು? ಭಗವಂತನ ರುಚಿ ನೋಡಿದವನಿಗೆ ಈ ಪ್ರಪಂಚ ಸಪ್ಪೆ ಎನಿಸುವುದು. 17 ಯಾವ ರೀತಿಯ ಯೋಗಿ ಶ್ರೇಷ್ಠ ಎಂಬುದು ಕೃಷ್ಣನ ಅಭಿಪ್ರಾಯ. ಯಾರು ಎಲ್ಲ ಪ್ರಾಣಿಗಳಲ್ಲಿ ಸುಖ ದುಃಖಗಳನ್ನು ತನ್ನಂತೆ ಸಮನಾಗಿ ನೋಡುವನೋ ಆ ಯೋಗಿ ಶ್ರೇಷ್ಠನು ಎಂಬುದು ಕೃಷ್ಣನ ಅಭಿಪ್ರಾಯ. 18ನೇದು ಯಾರಿಗೆ ಯೋಗ ಅಸಾಧ್ಯ? ಮನಸ್ಸನ್ನು ನಿಗ್ರಹಿಸದವನಿಗೆ ಯೋಗ ಅಸಾಧ್ಯ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಮನಸ್ಸನ್ನು ನಿಗ್ರಹಿಸದೇ ಇದ್ದರೆ ಯೋಗ ಸಾಧ್ಯವಿಲ್ಲ. 2ರಲ್ಲಿ ಯಾವುದಾದ್ರೂ ನಾವು ತಿಳ್ಕೊಬೋದು. 19ನೇದು ಯಾರಿಗೆ ದುರ್ಗತಿ ಇರುವುದಿಲ್ಲ? ಒಳ್ಳೆಯದನ್ನು ಮಾಡಿದವನಿಗೆ ದುರ್ಗತಿ ಇಲ್ಲ. 20ನೇದು ಕೃಷ್ಣನನ್ನು ಯೋಗೇಶ್ವರ ಎನ್ನುವರು ಏಕೆ? ಏಕೆಂದರೆ ಆಧ್ಯಾತ್ಮಿಕ ಜೀವನ ಅಪಾದ ಮಸ್ತಕವಾಗಿ ಕೃಷ್ಣನಿಗೆ ತಿಳಿದಿದೆ. ಅಂದರೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ಒಂದು ಇಂಚಿಂಚು ತಿಳಿದಿರೋನು ಕೃಷ್ಣ ಪರಮಾತ್ಮ. ಆದ್ದರಿಂದ ಅವನನ್ನು ಯೋಗೇಶ್ವರ ಅಂತ ಕರೀತಾರೆ. ಇದು 6ನೇ ಅಧ್ಯಾಯದ ಪ್ರಶ್ನೋತ್ತರಗಳು. ಇದೇ ರೀತಿ ನಿಮಗೆ ಎಲ್ಲ ಪ್ರಶ್ನೋತ್ತರಗಳು ಅಂದರೆ ಎಲ್ಲ ಅಧ್ಯಾಯದ್ದು ಸಿಗಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಯಾಕಂದರೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಆವಾಗ ನೀವು ಹುಡುಕುವ ಕೆಲಸ ಇರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಹಣ, ಶುಲ್ಕ, ದುಡ್ಡು ಏನು ಕಟ್ಟುವ ಹಾಗಿಲ್ಲ, ಸಂಪೂರ್ಣ ಉಚಿತ. ಯಾಕೆ ತಡ ಮಾಡ್ತಾ ಇದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.